ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 9ನೇ ತರಗತಿಯ ಗಣಿತ ತ್ರಿಭುಜಗಳು ಅಭ್ಯಾಸ 7.1ರ 7ನೇ ಪ್ರಶ್ನೆ ಒಂದು ವಿದ್ಯಾರ್ಥಿಯನ್ನ ಇದರ ಪರಿಹಾರವನ್ನು ಕೇಳಿದ್ದಾರೆ. ಆ ಒಂದು ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಎಬಿ ಒಂದು ರೇಖಾಖಂಡ ಮತ್ತು ಪಿ ಅದರ ಮಧ್ಯಬಿಂದು. ಕೋನ ಬಿಎಡಿ ಈಕ್ವಲ್ಸ್ ಟು ಎಬಿಇ ಎರಡು ಕೋನಗಳು ಈಕ್ವಲ್ ಇವೆ, ಎರಡು ಕೋನಗಳು ಮತ್ತು ಇಪಿಎ ಈಕ್ವಲ್ಸ್ ಟು ಡಿಪಿಬಿ ಆಗುವಂತೆ ಡಿ ಮತ್ತು ಇ ಬಿಂದುಗಳು ಎಬಿಯ ಒಂದೇ ಪಾರ್ಶ್ವದಲ್ಲಿವೆ. ಎಬಿಯ ಒಂದೇ ಪಾರ್ಶ್ವದಲ್ಲಿ ಡಿ ಮತ್ತು ಇ ಬಿಂದುಗಳಿವೆ. ಇದರ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಂತ ದತ್ತಾಂಶವನ್ನು ಬರ್ಕೊಳ್ತೀನಿ. ಒಂದು ಎಬಿ ರೇಖಾಖಂಡ ಇದೆ. ಆ ಎಬಿ ರೇಖಾಖಂಡದ ಮೇಲೆ ಪಿ ಮಧ್ಯಬಿಂದು ಆಗಿದೆ. ಈ ಪಿ ಏನಾಗಿದೆ? ಮಧ್ಯಬಿಂದು. ಪಿ ಮಧ್ಯಬಿಂದು ಆದಾಗ ಈ ಎರಡು ಬಾಹುಗಳು ಏನಾಗಿರ್ತವ? ಈಕ್ವಲ್ ಆಗಿರ್ತವ. ಎಪಿ ಬಾಹು ಈಕ್ವಲ್ಸ್ ಟು ಇಬಿ ಬಾಹು ಅಂತ ಇರ್ತದ. ಇದನ್ನ ಇಲ್ಲಿ ಬರ್ಕೋತೀನಿ ನಾನು. ಇದ್ರ ಪರಿಹಾರವನ್ನು ನೋಡೋಣ. ಪರಿಹಾರ ಎಪಿ ಬಾಹು ಈಕ್ವಲ್ಸ್ ಟು ಪಿಬಿ ಬಾಹು ಆಗಿರ್ತದ. ಮತ್ತೆ ಇಲ್ಲಿ ಒಂದನೇ ಕೋನ ಅಂದ್ರೆ ಡಿಎಪಿ ಇಲ್ಲಿ ಕೊಟ್ಟಿದಾರಲ್ಲ, ಅದನ್ನ ಬರ್ಕೊಳ್ಳೋಣ. ಇವು ಕೋನಗಳು ಒಂದನೇ ಕೋನ ಮತ್ತು ಎರಡನೇ ಕೋನ, ಅದು ಬಿ ಕೋನ. ಒಂದನೇ ಕೋನ ಮತ್ತು ಎರಡನೇ ಕೋನ ಈಕ್ವಲ್ ಕೊಟ್ಟಿದ್ದಾರೆ. ಮೂರನೇ ಕೋನ ಮತ್ತು ನಾಲ್ಕನೇ ಕೋನ ಇದಕ್ಕೆ ನಂಬರ್ ಅನ್ನ ಕೊಟ್ಟಿನಿ ನಾನು, 1 2 3 4 ಅಂತ ಹೇಳಿ. ಇಲ್ಲಿ ಅದನ್ನ ಬರ್ಕೊಳ್ತೀನಿ. ಒಂದನೇ ಕೋನ ಈಕ್ವಲ್ಸ್ ಟು ಎರಡನೇ ಕೋನ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದು ಬಿ ಬಿ ಎ ಡಿ ಒಂದನೇ ಕೋನ ಆಗ್ತದ, ಮತ್ತೊಂದು ಎ ಎ ಬಿಇ ಇದು ಎರಡನೇ ಕೋನವನ್ನ ಆಗ್ತದೆ. ಅದನ್ನ ಬರ್ಕೊಂಡಿನಿ ಇಲ್ಲಿ. ಇಲ್ಲಿ ಇನ್ನೊಂದು ಕೋನವನ್ನು ಉಂಟಾಗ್ಯದ ಇಪಿಡಿ ಇದು ಐದನೇ ಕೋನ ಅಂತ ತಿಳ್ಕೊಳ್ಳೋಣ. ಇದು ಐದನೇ ಕೋನ ಅಂತ ತಿಳ್ಕೊಳ್ಳೋಣ. ಇವಾಗ ಮೂರನೇ ಕೋನ ಮತ್ತು ನಾಲ್ಕನೇ ಕೋನ ಕೂಡ ಈಕ್ವಲ್ ಆಗಿವೆ. ಮೂರನೇ ಕೋನ ಈಕ್ವಲ್ ಟು ನಾಲ್ಕನೇ ಕೋನ ಇವೆರಡು ಈಕ್ವಲ್ ಅವ. ಈ ಕೋನಗಳಿಗೆ ನಾನು ಐದನೇ ಕೋನವನ್ನ ಕೂಡಿಸ್ತೇನೆ. ಮೂರನೇ ಕೋನ ಪ್ಲಸ್ ಐದನೇ ಕೋನ ಈಕ್ವಲ್ಸ್ ಟು ನಾಲ್ಕನೇ ಕೋನ ಪ್ಲಸ್ ಐದನೇ ಕೋನ. ಒಂದು ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನ ಕೂಡಿದಾಗ ಅಂತ ಸ್ವಯಂ ಸಿದ್ಧ ಬರ್ತದಲ್ಲ, ಆ ರೀತಿ ಈ ಎರಡು ಕೋನಗಳನ್ನು ಕೂಡಿಸಿದಾಗ ಎ ಪಿ ಡಿ ಅನ್ನೋದೊಂದು ಕೋನ ಆಗ್ತದ. ಅದನ್ನ ಇಲ್ಲಿ ಬರೀತೀನಿ. ಎ ಪಿ ಡಿ ಕೋನ ಈಕ್ವಲ್ಸ್ ಟು ಇನ್ನೊಂದು ಇ ಪಿ ಬಿ ಅಂತ ಹೇಳಾಗ್ತದ. ಇವೆರಡು ಕೂಡಿಸಿದಾಗ ಇ ಪಿ ಬಿ ಅಂತ ಹೇಳಾಗ್ತದ. 4 ಮತ್ತು 5 ಕೂಡಿಸಿದಾಗ 4 5 ಕೂಡಿಸಿದಾಗ ಇ ಪಿ ಬಿ ಅಂತ ಹೇಳಾಗ್ತದೆ. ಇ ಪಿ ಬಿ ಇದಕ್ಕ ಸಮೀಕರಣ 1 ಅಂತ ಹೇಳಿ ಇಟ್ಕೊಳ್ಳೋಣ. ಇವಾಗ ಆ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಏನ್ ಸಾಧಿಸ್ಬೇಕಂತಂದಿದೀವಲ್ಲ ಅದನ್ನ ತಗೊಳ್ಳೋಣ. ತ್ರಿಭುಜ ಇಲ್ಲಿ ಡಿ ಎ ಪಿ ಮೊದಲನೇ ಸಾಧಿಸ್ಬೇಕಲ್ಲ, ಡಿ ಎ ಪಿ ತ್ರಿಭುಜ ಡಿ ಎ ಪಿ ಇಲ್ಲಿ ತ್ರಿಭುಜ. ಓಕೆ, ಇವಾಗ ಇದು ಮೊದಲನೇ ಸಾಧಿಸೋಣ. ತ್ರಿಭುಜ ಡಿ ಎ ಪಿ ಮತ್ತು ತ್ರಿಭುಜ ಇ ಬಿ ಪಿಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಇವೆರಡು ತ್ರಿಭುಜಗಳು ತಗೋಣ. ಡಿ ಎ ಪಿ ಬ್ಲೂ ಕಲರ್ ತಗೋತೀನಿ. ಇದನ್ನ ಡಿ ಎ ಪಿ ಇದು ಒಂದು ತ್ರಿಭುಜ. ಇನ್ನೊಂದು ಗ್ರೀನ್ ಕಲರ್ ಇನ್ನೊಂದು ತ್ರಿಭುಜ. ಈ ಎರಡು ತ್ರಿಭುಜಗಳಿಗೆ ಮಾತ್ರ ನಾವು ಅಬ್ಸರ್ವ್ ಮಾಡಬೇಕು. ಇವೆರಡು ತ್ರಿಭುಜಗಳಲ್ಲಿ ಈಗಾಗಲೇ ಈ ಎರಡು ಬಾಹುಗಳನ್ನು ಈಕ್ವಲ್ ಅಂತಂದ್ರೆ ಅದನ್ನ ಬಾಹುಗಳನ್ನು ಬರ್ಕೋತೀನಿ. ಎ ಪಿ ಬಾಹು ಈಕ್ವಲ್ಸ್ ಟು ಬಿ ಪಿ ಬಾಹು. ಇವೆರಡು ಬಾಹುಗಳನ್ನ ಈಕ್ವಲ್. ಯಾಕಂದ್ರೆ ಇದು ದತ್ತದ ಪ್ರಕಾರ, ದತ್ತ ಇದಕ್ಕೆ ಕಾರಣ ದತ್ತ ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಪಿ ಎ ಡಿ ಎ ಪಿ ಡಿ ಕೋನ ಈಕ್ವಲ್ಸ್ ಟು ಇ ಪಿ ಬಿ ಕೋನ. ಈ ಕೋನನು ಈಕ್ವಲ್ ಆಗ್ತವ. ಯಾಕಂದ್ರೆ ಈಗಾಗಲೇ ನಾವು ಸಮೀಕರಣ ಒಂದರಿಂದ ಅಂತ ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೋನ ಬೇಕು. ಒಂದನೇ ಕೋನ ಎರಡನೇ ಕೋನ. ಒಂದನೇ ಕೋನ ಅಂತಂದ್ರೆ ಡಿ ಎ ಪಿ ಅಂತ ಹೇಳಿ ತಗೋಬಹುದು, ಅಥವಾ ಒಂದನೇ ಕೋನ ಡಿ ಎ ಪಿ ಕೋನ ಈಕ್ವಲ್ಸ್ ಟು ಈ ಕಡೆ ಇ ಪಿ, ಇನ್ನೊಂದು ಎರಡನೇ ಕೋನ ಇ ಬಿ ಪಿ ಎರಡನೇ ಕೋನ. ಇದು ಕೂಡ ದತ್ತದ ಪ್ರಕಾರ ಏನಾಗ್ತದ ಸಮ. ಇಲ್ಲಿ ಕೊಟ್ಟಾರಲ್ಲ ಆಲ್ರೆಡಿ ಒಂದನೇ ಕೋನ ಎರಡನೇ ಕೋನ ಅಂತ ತಗೊಂಡ್ರೆ ಇಲ್ಲಿ ಕೊಟ್ಟಾರಲ್ಲ ಎ ಕೋನ ಮತ್ತು ಬಿ ಕೋನ ಅಂತ ಹೇಳಿ. ಹಾಗಾಗಿ ಇವೆರಡು ಈಕ್ವಲ್ ಆಗ್ತವ. ಒಂದು ಬಾಹು ಎರಡು ಕೋನಗಳನ್ನು ಸಿಗ್ತು. ಹಾಗಾಗಿ ಎರಡು ತ್ರಿಭುಜಗಳೇನಾಗ್ತವ? ತ್ರಿಭುಜ ಡಿ ಎ ಪಿ ಸರ್ವಸಮವಾಗಿದೆ. ತ್ರಿಭುಜ ಇ ಬಿ ಪಿ ಯಾಕಂದ್ರೆ ಕಾರಣ ಏನು? ಎರಡು ಕೋನಗಳು ಒಂದು ಬಾಹು. ಕೋನ
ಬಾಹು ಕೋನ ಸಿದ್ಧಾಂತದ ಪ್ರಕಾರ ಏನಾಗ್ತವೆ, ಎರಡು ತ್ರಿಭುಜಗಳು ಸರ್ವಸಮ ಆದವು. ಮೊದಲನೇದು ನಾವು ಸಾಧಿಸಿದ್ದೇವೆ. ಇಲ್ಲಿ ಮೊದಲನೇದು ಒಂದನೇದು ಸಾಧಿಸಬೇಕಿತ್ತು, ಅದನ್ನು ಸಾಧಿಸಿದ್ದೇವೆ ಇಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇದು ಎರಡನೇದು ಎ ಡಿ ಬಾಹು ಈಕ್ವಲ್ಸ್ ಟು ಅದನ್ನು ತೋರಿಸ್ಬೇಕು ನಾವು. ಎ ಡಿ ಬಾಹು ಈಕ್ವಲ್ಸ್ ಟು ಬಿಇ ಬಾಹು. ಈ ಎರಡು ಬಾಹುಗಳನ್ನ ಈಕ್ವಲ್ ಆಗಿರ್ತಾವ. ಯಾಕೆ ಈಕ್ವಲ್ ಆಗಿರ್ತಾವ ಅಂತಂದ್ರ ಈಗಾಗಲೇ ನಮ್ಗೆ ಗೊತ್ತು, ಇಲ್ಲಿ ಈ ಎರಡು ತ್ರಿಭುಜಗಳು ಏನಾಗ್ಯಾವ, ಸರ್ವಸಮ ಆಗ್ಯಾವ. ಆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು, ಇವೆರಡು ಬಾಹುಗಳು ಏನಾಗಿರ್ತಾವ, ಅನುರೂಪ ಬಾಹುಗಳಾಗಿರ್ತಾವ. ಕಾರಣ ಏನು, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರುತ್ತವೆ. ಆದ್ದರಿಂದ ಇದು ಕೂಡ ಸಾಧ್ಯ. ಈ ರೀತಿ ನಾವು ಇದರ ಉತ್ತರವನ್ನು ಪಡೆದುಕೊಳ್ಳಬಹುದು. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.